ಗಾಯ್ಸ್ 3 to 4 days ಆಯಿತು ವ್ಲಾಗ್ ಇಲ್ಲ. ಎಡಿಟ್ ಮಾಡಿದ್ರು ಅಪ್ಲೋಡ್ ಮಾಡೋಕ್ಕೆ ನನಗಂತೂ ಮನಸ್ಸಿಲ್ಲ. ಯಾಕೆಂದರೆ ಹಿಂಗಾಗ್ಬಿಟ್ಟಿದ್ದೀನಿ. ಇದಕ್ಕೂ ಅಪ್ಲೋಡಿಗೂ ಏನಪ್ಪ ಸಂಬಂಧ ಅಂತ ಕೇಳ್ಬೋದು ನೀವು. ಈ ಸಂಬಂಧ ನನಗಿದೆ. ಮರಗಳು ರೆಡಿ ಆಗ್ತಾಯಿದೆ. ಖುಷಿ ಆಗ್ತಾಯಿದೆ. ಮನೆದೊಂದು ಕೆಲಸ ಆಗ್ಬಿಟ್ರೆ ಗೈಸ್ ನಿಜವಾಗ್ಲೂ ಮನಸ್ಸಿಗೆ ಏನೋ ನೆಮ್ಮದಿ. ಇವತ್ತಿಂದ ಮನೆ ಕೆಲಸ ಸ್ಟಾರ್ಟ್ ಆಗ್ತಿದೆ. ಎಲ್ಲೂ ಹೋಗಲ್ಲ. ವಾರ ಇಡೀ ಇಲ್ಲೇ ಕೆಲಸ ಮಾಡಬೇಕು. ಕಮಿಟ್ಮೆಂಟ್ ಇದೆ, ತೀರಿಸ್ಬೇಕು, ದುಡ್ಡು ಕಟ್ಟಬೇಕು, ಬೇಜಾನಿದೆ. ಇದು ಮಾಡಿಸಿದ್ದು ಏನಕ್ಕೆ ಅಂದರೆ ಅಂದ್ಕೊತೀರ ಏನು ಹಿಂಗೆ ಮಾಡಿಸ್ಬಿಟ್ನಲ್ಲ ಸಡನ್ನಾಗಿ ಈ ಥರ ಬಿಟ್ಟು ಏನಲ್ಲ ಅಂತ. ಟಾರ್ಗೆಟ್ ಇದೆ ಗೈಸ್. ಆ ಟಾರ್ಗೆಟ್ನ ಯಾವುದೇ ಕಾರಣಕ್ಕೂ ಹೇಳ್ಕೊಳಕ್ಕೋಗಲ್ಲ. ಯಾಕೆಂದರೆ ಫಸ್ಟಿಂದನೂ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಹೇಳ್ಕೊಂಡು ಬೇಜಾನ್ ಕಳ್ಕೊಂಡಿರೋದಿದೆ. ಈ ಸಲ ಹೇಳ್ದಲೆ ಆಗುತ್ತೋ ಇಲ್ವೋ ಚೆಕ್ ಮಾಡಿ ಆಮೇಲೆ ನಾನು ಹೇಳ್ತೀನಿ. ಆದರೆ ಬಟ್ ಇದಕ್ಕೋಸ್ಕರನೇ ಇಲ್ಲೇನು ಕಾಣ್ತಿದೆ ಇದಕ್ಕೋಸ್ಕರ ಅಷ್ಟೇ. ರಾಖಿ ನೋಡಿಪ್ಪ ಅಪ್ಪ ರಾಖಿ ನಮಗೂ ಟೈಮ್ ಬರುತ್ತೆ. ರಾಖಿ ತಲೆ ಕೆಡಿಸ್ಕೋಬೇಡ. ನಾನು ಟೈಮ್ ಬರ್ಸ್ತೀನಿ. ನಾನು ಬರ್ಸ್ತೀನಿ. ಇದನ್ನಾರು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ಬಂದಿರೋದು. ಮನೆಯಿಂದ ನೋಡಿದ್ರೆ ತೋಟ, ಇಲ್ಲೊಂದು ರೂಮ್ ಮಾಡಬೇಕು. ಇದೆಲ್ಲ ಒಂದ್ಸಲಿ ಕಂಪ್ಲೀಟ್ ಆಗ್ಬಿಟ್ರೆ ಮನೆ ನಮ್ಮ ಮನೇಲಿರೋ 4 ಜನದಲ್ಲಿ ನನಗಾಗೋಷ್ಟು ಖುಷಿ ಯಾರಿಗೂ ಆಗೋಲ್ಲ. ನನಗಾಗೋಷ್ಟು ನೆಮ್ಮದಿ ಯಾರಿಗೂ ಆಗೋಲ್ಲ. ಹಂಗಿದೆ. ರಾಖಿನ ಇಲ್ಲಿರೋ ರಾಖಿನ ಇಲ್ಲಿ ತಂದು ನಿಲ್ಲಿಸ್ತೀನಿ. ಇಲ್ಲ ಎಲ್ಲಾದರೂ ಸರಿ ತಂದು ನಿಲ್ಲಿಸ್ತೀನಿ. ಇಲ್ಲ ನನ್ನ ರೂಮ್ ಒಳಗೆ ತಂದು ಹಾಕ್ಕೊತೀನಿ. ಇಲ್ಲೇ ನಿಲ್ಲಿಸ್ಕೊಳ್ತೀನಿ ರಾಖಿನ. ಯಾಕೆ ಗೊತ್ತಾ, ನಾನು ಯಾವ್ದಾದ್ರು ಫ್ಲ್ಯಾಟಿನ ತೊಗೊಂಡು ಫ್ಲ್ಯಾಟಿನ ಮೈಲೇಜ್ ಕೊಡೋ ಗಾಡಿ, ಫ್ಲ್ಯಾಟಿನ C10 ಯಾವುದಾದ್ರು ಸರಿ ಒಂದು ತೊಗೊಂಡು ಇಟ್ಕೊಬಿಟ್ಟು ಡೈಲಿ ಕಮ್ಯೂನಿಟಿಗೆ ಅದು ಮಾಡ್ಕೊತೀನಿ. ಈ ರಾಖಿನ ಆ್ಯಂಟಿಕ್ ಪೀಸ್ ತಂದೇ ನೋಡ್ಕೋಬೇಕು. ತಂದು ಹೊಡೆದು ನಿಲ್ಲಿಸ್ತೀನಿ. ಎಲ್ಲರೂ ಹೋಗ್ಬೇಕಾ ಒಂದ್ಸಲಿ ಸೌಂಡ್ ಮಾಡ್ತೀನಿ, ಒಳ್ಳೆ ಸೈಲೆನ್ಸರ್ ಹಾಕ್ಸ್ಕೊಳ್ತೀನಿ, ಉಜ್ಜಾಡ್ತೀನಿ. ತಂದು ಮತ್ತೆ ಹಂಗೆ ವಾಶ್ ಮಾಡಿಸಿ ಸರ್ವಿಸ್ ಮಾಡಿಸಿ ತಂದು ನಿಲ್ಲಿಸ್ತೀನಿ. ಆ ಥರ ಕನಸಿದೆ. ಅದು ಮನೆ ಓಪನ್ ಆಗೋ ತನಕ ಆಗಲ್ಲ. ಮನೆ ಓಪನ್ ಆದಮೇಲೆ ಬೇಕಾದ್ರೆ ಆಗ್ಬೋದು. ಗೈಸ್ ಮಾರ್ನಿಂಗ್ ಹಂಗಿದ್ದೆ, ಈವ್ನಿಂಗ್ ಹಿಂಗಾಗಿದ್ದೀನಿ. ಬೆಳಿಗ್ಗೆ ಹೇಳ್ದಂಗೆ ಇವತ್ತಿನ ಕೆಲಸ ಸ್ಟಾರ್ಟು ಅಂತ ಹೇಳಿದ್ನಲ್ಲ, ಕೆಲಸ ಇಷ್ಟ ಆಗಿದೆ. ಇದಿಷ್ಟು ಕಟ್ಟಿದ್ದು ಈ ಫ್ರಂಟಿಗೆ ಒಂದು ಡಿಸೈನ್ ಬರುತ್ತೆ, ಅದಕ್ಕೆ ಇಲ್ಲಿ ಬಿಟ್ಟಿದ್ದೀವಿ. ಇವತ್ತಿನ ಕೆಲಸ ಮುಗೀತು, ಟೈಮ್ ಆಯಿತು ಅಂತ. ನಾನು ಇದು ಉಳಿತಲ್ಲ ಅಣ್ಣ ಬಿಡಿ ನಾನೇನೋ ಮಾಡ್ಕೊತೀನಿ ಅಂದೆ. ಆಮೇಲೆ ಅರ್ಥ ಆಯ್ತು ಇದು ಮಾಡೋಕ್ಕಾಗದಿರೋ ಕೆಲಸ ಅಂತ. ಅದಕ್ಕೆ ಇವಾಗ ಕೆಳಗೆ ಹೋಗಿ ಇದನ್ನ ಇಟ್ಟು ಒಂದು ಕರ್ನೆ ತರಬೇಕು. ಆದರೆ ಒಂದು ಹ್ಯಾಪಿನೆಸ್ ಏನು ಗೊತ್ತಾ, ಮನೆ ಒಳಗೆ ಬಾಗಿಲುದು ಫುಲ್ ಚೌಕಟ್ಟು ರೆಡಿ ಮಾಡಿದ್ದಾರೆ ಆಯ್ತಾ ಟೀಕಿಂದು. ನಂಗೆ ಅದು ನೋಡ್ದಂಗೆ ಏನೋ ಒಂಥರ ಖುಷಿ ಗಾಯಿಸೋದು. ತಲೆಯಲ್ಲಿ ತೋರಿಸ್ತೀನಿ ನಿಮಗೆ. ಇಡ್ಕೆ ಹೋರೋ ಸವಾಸ ಅಲ್ಲ. ಅಪರೂಪಕ್ಕೆ ದೊಡ್ಡ ಕೆಲಸ ಮಾಡಿದ್ರೆ ಈಗ ತೋರಿಸ್ತೀನಿ. ಇಲ್ಲೇ ನಿಜ ಅದೇನೋ ಒಂದು ಹ್ಯಾಪಿನೆಸ್ಸು ಮಾತ್ರ ನನಗೆ ತಡ್ಕೊಳಕ್ಕೂ ಆಗ್ತಾಯಿಲ್ಲ. ನೋಡ್ದಂಗೆ ಖುಷಿ ಆಗ್ತಿದೆ. ಇಷ್ಟು ದೊಡ್ಡ ಬಾಗಿಲಿಗೆ ಇಷ್ಟು ದೊಡ್ಡ ಬಾಗಿಲು ಇಷ್ಟು ದೊಡ್ಡ ಗೋಡೆಗೆ ಇಷ್ಟು ದೊಡ್ಡ ಮನೆಗೆ ಇಷ್ಟು ದೊಡ್ಡ ಬಾಗಿಲು. ನನಗೆ ಆವಾಗಲೇ ಇಡ್ಕೆ ಬರಬೇಕಾದ್ರೆ ಈ ಪೀಸ್ ರೆಡಿ ಮಾಡಿದ್ರು. ನನಗೆ ಆವಾಗಲೇ ಏನಂತರ ಖುಷಿ ಆಯಿತು. ಆಮೇಲೆ ಬಂದು ನೋಡ್ತೀನಿ ಸಡನ್ನಾಗಿ ಫುಲ್ ಜಾಯಿಂಟ್ ಮಾಡಿದ್ದಾರೆ. ಎಂಥ ಖುಷಿ ಅಂದರೆ, ಇನ್ನು ಇದಕ್ಕೆ ರಾಡ್ ಬರುತ್ತೆ, ಸ್ಕ್ವೇರ್ ರಾಡ್ ರೆಡಿ ಇದೆ, ಅದು ಹೊಡಿಬೇಕು. ಇದಕ್ಕೊಂದು ಒಳ್ಳೆ ಹಿಂಗೆ ಫಿಟ್ಟಾಗಿ ದೊಡ್ಡ ಬಾಗಿಲು ಈ ಚೌಕಟ್ಟು ಹಿಂಗೆ ಕೂರಿಸ್ಬಿಟ್ರೆ ನನ್ನ ಖುಷಿಗೆ ಅದೇನೋ ಅಂತಾರೆ ಮರ್ತಾಯಿತು. ಎಷ್ಟು ಐಟಮ್ಸ್ಗಳಿದೆ ಇಲ್ಲಿ ಅಂದರೆ ಎಲ್ಲ ನಮ್ಮದು. ಇವಾಗ ನನಗೆ ಬೇಕಾಗಿರೋದು ಒಂದು ಕರ್ನೆ. ಎಲ್ಲೋ ಆಯಿತು ಕರ್ನೆ. ವೇರ್ ಆರ್ ಯು ಗೋಯಿಂಗ್? ಆ ಥರಗಳು ಇಲ್ಲಿಲ್ಲ. ಆ ಥರಗಳು ಇದಾರೆ ಅಡಿ ಹೇಳಿದ್ದು ಅಲ್ಲಿಗೆ. ನಾವೊಂದು ಟ್ರೈ ಮಾಡೋಣ ಹಾಕಿ. ಸ್ವಂತ ಬೈದರೆ ಬೈಯಲ್ಲ. ಎಷ್ಟು ಕೂರುತ್ತೆ ಅಲ್ಲಿಂದೇನೋ ಬರುತ್ತೆ. ಈ ಕಡೆ ಓಲು ಆಗಿದೆ. ಇಲ್ಲ ಕಂಪ್ಲೀಟ್ ಆಗಿದೆಯಾ ಓಲು? ಆಗಿಲ್ಲ. ಈ ಕಡೆ ಸೈಡು ಇಲ್ಲಿಂದ ಹೋಗುತ್ತೆ. ಆಯ್ತು. ಅಲ್ಲೋ ಕೂರುತ್ತೀಗ. ಅಲ್ಲೂ ಇನ್ನೂ ಕೆಲಸ ಇದೆ ಗೈಸ್. ಇಲ್ಲಿ ಹೊಡೆದಿಲ್ಲ ಇನ್ನೂ. ಕೂರ್ತು ನೋಡಿ. ಈಗ ಈ ಥರ ಅಲ್ಲಿ ತನಕ ಹೋಗುತ್ತೆ. ತೆಗಿಯೋಣ ಈಗ. ನಾನು ಚೆಕ್ ಮಾಡೋಕೆ ಹಾಕಿದ್ದಷ್ಟೇ. ಅಯ್ಯೋ ಲಾಕು ಸ್ವಂತ ಬಂದು ಬೈದರೆ